ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 2 ದಿನ ಮನೆಯಲ್ಲೇ ಇದ್ದ ಡಿಕೆಶಿ ಇವತ್ತು ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಸಿಎಂ ಕುರ್ಚಿಗಾಗಿ ನಡೆಸ್ತಾ ಇದ್ದಂಥ ತಂತ್ರಗಾರಿಕೆ ಕೈಬಿಟ್ರ ಡಿಕೆಶಿ ಅನ್ನೋ ಪ್ರಶ್ನೆ. ನವೆಂಬರ್ 26 ಒಳಗೆ ಸಿಎಂ ಆಗಲೇಬೇಕು ಅಂತ ಹೊರಟಿದ್ರು ಡಿಕೆ ಶಿವಕುಮಾರ್ ಅವರು. ತನ್ನ ಆಪ್ತರನ್ನ ದೆಹಲಿಗೆ ಕರೆಸಿದ್ರು ಸಿಎಂ ಡಿಕೆ ಶಿವಕುಮಾರ್ ಅವರು. ಇದೀಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಖರ್ಗೆ ಅವರ ಎಂಟ್ರಿಯಿಂದ ಮತ್ತೆ ತಂತ್ರಗಾರಿಕೆಯನ್ನ ಬಿಟ್ಟು ಸೈಲೆಂಟ್ ಆದ್ರ ಅನ್ನೋ ಪ್ರಶ್ನೆ. ಇವತ್ತು ಸಿಎಂ ಜೊತೆ ಹೆಬ್ಬಾಳ ಕೃಷಿ ವಿವಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಂತರ ಜಲಸಂಪನ್ಮೂಲ ಇಲಾಖೆಯ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಬಿಡಿಎ ವ್ಯಾಜ್ಯ ಕುರಿತಂತೆ ಸಭೆಯನ್ನು ನಡೆಸಲಿದ್ದಾರೆ. ಡಿಕೆಶಿ ಬಿಜಿಎಸ್ ಸಂಸ್ಥಾಪಕರ ದಿನಾಚರಣೆ ವಿವಾಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಸಾಲು ಸಾಲು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅನ್ನೋದು ಗೊತ್ತಾಗ್ತಾ ಇದೆ. 2 ದಿನ ಮನೇಲೇ ಇದ್ದಿದ್ರು, ಹುಷಾರಿಲ್ಲ ಅಂತ ಹೇಳಿ. ಬಟ್ ಅವರ ಬ್ರದರ್ ಡಿಕೆ ಸುರೇಶ್ ಅವ್ರ ಜೊತೆಗೆ ನಿರಂತರವಾಗಿ ಮಾತುಕತೆ ನಡೆಸ್ತಾ ಇದ್ರು. ಅದರ ಜೊತೆಗೆ ಒಂದಷ್ಟು ಆಪ್ತರು ಕೂಡ ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಬರ್ತಾ ಇದ್ರು. ಅವರೆಲ್ಲರ ಜೊತೆಗೆ ಮಾತಾಡ್ತಾ ಇದ್ರು, ಚರ್ಚೆ ಮಾಡ್ತಾ ಇದ್ರು. ಅವರ ಜ್ಯೋತಿಷ್ಯರು ಯಾರೋ ಹೇಳಿದ್ರಂತೆ, ನವೆಂಬರ್ 26 ಒಳಗಡೆನೆ ನೀವು ಸಿಎಂ ಆದರೆ ಆದಂಗೆ, ಇಲ್ಲ ಅಂದರೆ ಕಷ್ಟ ಅಂತ. ಅದಕ್ಕೆ ಹಠಕ್ಕೆ ಬಿದ್ದಿದ್ರು, ಹೆಂಗಾದ್ರೂ ಪರವಾಗಿಲ್ಲ ಸಿಎಂ ಆಗಲೇಬೇಕು ಅಂತ ಸಾಕಷ್ಟು ಸರ್ಕಸ್ ಮಾಡಿದ್ದುಂಟು. 2-3 ದಿನ ದೆಹಲಿಲೇ ಇದ್ದಿದ್ದು ಉಂಟು. ತಮ್ಮ ಆಪ್ತರನ್ನ ದೆಹಲಿ ಕಳಿಸಿದ್ದುಂಟು. ಮನೇಲಿ ಕೂತು ಸ್ಕೆಚ್ ಹಾಕಿದ್ದುಂಟು. ಈಗ ಯಾಕೋ ಗೊತ್ತಿಲ್ಲ, ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿಯೋ, ಅಥವಾ ಇದು 26 ಒಳಗೆ ಆಗಲ್ಲ, ಕಷ್ಟ ಆಗತ್ತೆ ಅನ್ನುವಂಥ ಕಾರಣಕ್ಕೋ, ಅಥವಾ ಹೈಕಮಾಂಡ್ ಕಡೆಯಿಂದ ಯಾವುದೇ ಪಾಸಿಟಿವ್ ರೀತಿಯಾದಂಥ ರೆಸ್ಪಾನ್ಸ್ ಅನ್ನೋದು ಬರ್ತಾ ಇಲ್ಲ, ಯಾಕೆ ಸುಮ್ಮನೆ ಅನ್ನುವಂಥ ಕಾರಣಕ್ಕೋ ಗೊತ್ತಿಲ್ಲ. ಇವತ್ತು ಎಂದಿನಂತೆ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ವಿವಿಧ ಕಾರ್ಯಕ್ರಮಗಳಿದೆ ಅವರ ಟಿಪಿಯಲ್ಲಿ. ಸೊ ಅದೇ ರೀತಿಯಾಗಿ ಇವತ್ತು ಭಾಗಿಯಾಗಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಫೈನಲಿ ಮನೆ ಬಿಟ್ಟು ಎಂದಿನಂತೆ ಡಿ ಸಿ ಎಂ ಯಾವಾಗಲೂ ಬ್ಯುಸಿ ಇರ್ತಿರ್ತಾರಲ್ಲ, ಆ ಥರ ಇರಲಿದ್ದಾರೆ.